ಹಿತದೃಷ್ಟಿಯಿಂದ ರಕ್ಷಣೆ ದೃಷ್ಟಿಯಿಂದ ನಿರ್ಧಾರ ತೆಗೆದುಕೋಬೇಕಾದಂಥ ಸಂದರ್ಭದಲ್ಲಿ ಸೇನಾಧಿಪತಿಗೆ ಆವತ್ತಿನ ಮಾಜಿ ಜನರಲ್ ಅವ್ರಿಗೆ ನೀವೇ ತಗೊಳ್ರಿ ಅಂದ್ರೆ ಏನು ಅರ್ಥ ಆಗ್ತದೆ? ಅದು ಬಹಳ ಕಷ್ಟದ ಕೆಲಸ ಆ ವ್ಯಕ್ತಿಗೆ. ಯಾಕಂದ್ರೆ ಬಹಳ ಹೆವಿ ಆದಂಥ ಭಾರವನ್ನು ಹೊರುವಂಥದ್ದು. ನಾಳೆ ಇಡೀ ರಾಷ್ಟ್ರಕ್ಕೆ ಉತ್ತರ ಕೊಡಬೇಕಾಗ್ತದೆ, ಅದು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅನ್ನುವಂಥ ನೆಲೆಗಟ್ಟಿನಲ್ಲಿ ಇದನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಏನು ಮಾತುಗಳನ್ನು ಮಾತಾಡಿದಾರೆ ಈ ಒಂದು ಪಾರ್ಲಿಮೆಂಟ್ದಲ್ಲಿ. ನೋಡು ಏನು ಮಾತಾಡಿದಾರೆ: ಭೂಮಿಯನ್ನು ಕಳೆದುಕೊಂಡಿದ್ದೀವೋ ಇಲ್ಲವೋ ಎಂಬುದು ಬೇರೆಯದ್ದೇ ವಿಷಯ. ದೇಶದ ನಾಯಕರು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಪಲಾಯನ ಮಾಡಬಾರದು ಮತ್ತು ಅದನ್ನು ಮತ್ತೊಬ್ಬರ ಹೆಗಲ ಮೇಲೆ ಬಿಡಬಾರದು. ಆದರೆ ಮೋದಿ ಅವರು ಮಾಡಿದ್ದು ಅದನ್ನೇ ಅಂಥೇಳಿ ಆ ಸೇನಾಧಿಪತಿಯ ಪುಸ್ತಕವನ್ನು, ಪಬ್ಲಿಷ್ ಆಗಲ್ಲ ಪುಸ್ತಕವನ್ನು ತೋರಿಸಿ ಹೇಳ್ತಾ ಇದ್ರು. ಒಬ್ಬ ನಾಯಕರು ಸ್ವತಃ ತೊಗೊಳ್ಬೇಕಾಗಿ ಡಿಸಿಷನ್ ಅದು, ಇನ್ನೊಬ್ಬರು ಅಲ್ಲ, ಇನ್ನೊಬ್ಬರು ಸಂದಿಗ್ಧ ಸಿಲುಕಿಸೋದಲ್ಲ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಇದಕ್ಕೆ ನಮ್ಮ ಮೋದಿ ಅವರು ಪಲಾಯನ ಮಾಡಿದ್ರು, ಉತ್ತರ ಕೊಡ್ಲಿಕ್ಕೆ ಆಗಲಾರ್ದಂಗೆ ಅನ್ನುವಾಗ ಈ ಒಂದು ಮಾತುಗಳನ್ನ ಆಡಿದ್ದಾರೆ. ಅವರು ಇದು ಉತ್ತರ ಕೊಡ್ಬೇಕು. ಅವರು ಪ್ರಧಾನಿ ಅವರು, ರಕ್ಷಣಾ ಖಾತೆ ಮಿನಿಸ್ಟರ್ ಅವರು, ಮತ್ತು ರಕ್ಷಣಾ ಮಿನಿಸ್ಟರ್ ಅವರು ಸಹಿತ ಇದಕ್ಕೆ ಉತ್ತರ ಕೊಡೋದು, ನಾವೆಲ್ಲ ಉತ್ತರ ಕೊಟ್ಟಿದ್ದೀವಿ, ನಾವು ದಾಳಿ ಮಾಡೋದು ಹೇಳಿದ್ವಿ, ಏನೂ ಹೇಳಲಿಲ್ಲ. ಅವರು ಮೌನ ಆಗಿಬಿಟ್ರು ಇದಕ್ಕೆ. ಮತ್ತು ಅದ್ರ ಬಗ್ಗೆ ಗೊತ್ತು ಅದವರು, ರಾಜನಾಥ್ ಸಿಂಗ್ ಅವ್ರಿಗಾಯ್ತು, ಜೊತೆಗೆ ಪ್ರಧಾನಿ ಅವರಿಗೆ ಆಯ್ತು. ಅವ್ರು ಅದನ್ನು ಮಾತಾಡಲಾರ್ದ ಇಲ್ಲಿ ಅದು ಚರ್ಚೆ ಮಾಡೋಂಥ ವಿಷಯ ಅಲ್ಲ ಅಂತೇಳಿ ಅದನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದರು. ಇದರಿಂದಾಗಿ ಸಹಜವಾಗಿ ಎಲ್ಲರಿಗೂ ಕುತೂಹಲ ಮೂಡ್ತದೆ, ಏನು ನಡೆದದಪ್ಪ ಇಲ್ಲಿ ಅಂತೇಳಿ, ಬಾರ್ಡರ್ ಮೇಲೆ ಏನಾಗ್ಯದ ಅಂತೇಳಿ, ಚೈನಾ ಮತ್ತು ಭಾರತ ಮಧ್ಯೆ ಏನು ಆಗಿದಾವ ಅಂತೇಳಿ. ಅದ ಮಾತನ್ನು ಅದೇ ನೆಲೆಗಟ್ಟಲೆ ಚರ್ಚೆ ಜೋರು ನಡೆದ. ಇವತ್ತು ಇನ್ನು ಯಾವ ರೂಪ ಪಡಿಬೋದು ಮುಂದಿನ ಸಮಯದಲ್ಲಿ ಅನ್ನುವಂಥ ಸಹಿತ ಇವತ್ತು ನಾವು ಎಚ್ಚರಿಕೆಯಿಂದ ನೋಡ್ಬೇಕಾಗಿದೆ. ಯಾಕಂದ್ರೆ ಹೇಳಿದಂಥ ಸ್ಟೇಟ್ಮೆಂಟ್ ಕೊಟ್ಟಂಥ ಪುಸ್ತಕ ಬರೋಂಥ ವ್ಯಕ್ತಿ ಸಾಮಾನ್ಯರಲ್ಲ, ಮಾಜಿ ಜನರಲ್, ಸೈನ್ಯದ ಜನರಲ್ ಅವರು, ಸರವಣಿಯವರು, ಅವರು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರಧಾನಿಯವರು ತೆಗೆದುಕೊಳ್ಬೇಕಾದ ನಿರ್ಧಾರವನ್ನು ನಮ್ಮ ಮೇಲೆ ಹಾಕಿದ್ರು ಅನ್ನುವಂಥ ಮಾತನ್ನು ಅದನ್ನ ಇವತ್ತು ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಸ್ವತಃ ನಿರ್ಧಾರ ತಗೊಳ್ಬೇಕಾಗಿತ್ತು, ಅದನ್ನ ಇನ್ನೊಬ್ರಿಗೆ ಯಾಕೆ ಹಾಕಿದಿರಿ ಅಂತೇಳಿ. ಯುದ್ಧ ಮಾಡಬೇಕು ಮಾಡಬಾರ್ದು, ನೀವು ಜವಾಬ್ದಾರಿ ಹೊರಬೇಕು ಅದನ್ನು ಅನ್ನುವಂಥ ಮಾತನ್ನು